ನಾವು ಸರ್ಕಾರಿ ಪ್ರೌಢಶಾಲಾ ವೈಕುಂಠಪುರ ಶಾಲೆಯಿಂದ ಬಂದಿದ್ದೇವೆ. ನಾವಷ್ಟೇ ಬಂದಿಲ್ಲ, ನಮ್ಮ ಶಾಲೆ ನಮ್ಮ ಜೊತೆ ನಮ್ಮ ಮುಖ್ಯ ಶಿಕ್ಷಕರಾದ ಈಶ್ವರ್ ಸರ್ ಸಹ ಬಂದಿದ್ದಾರೆ. ಹಾಗೂ ನಮ್ಮ ಶಾಲೆಯ ಎಲ್ಲ ಟೀಚರ್ಸು ಬಂದಿದ್ದಾರೆ. ಮತ್ತೆ ನಮ್ಮ ಶಾಲೆ ಮಕ್ಕಳು ಸಹ ಕರ್ಕೊಂಡು ಬಂದಿದ್ದೀವಿ. ಧನುಷ್ ಅಂತ ನಾವು ಇದು ಲೈಬ್ರರಿ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಕೆ ಬಂದಿದ್ದೀವಿ. ನಿಮ್ಮ ಹೆಸರು? ಚಂದ್ರಾವತಿ ಅಂತ. ಈ ಲೈಬ್ರರಿಯಲ್ಲಿ ಟೋಟಲ್ ಎಷ್ಟು ಮಕ್ಕಳು? ಇಲ್ಲಿ 4500 ಪುಸ್ತಕ ಇದ್ದಾವೆ. ಯಾರು ಸಪ್ಲೈ ಮಾಡಿ? ಚಿಕ್ಕಮಗಳೂರು ಇಲಾಖೆ ಮತ್ತು ಗ್ರಾಮ ಪಂಚಾಯತಿ. ಇದು ಮೇಡಮ್, ಈ ಲೈಬ್ರರಿ ಓಪನ್ ಆಗಿ ಒಂದು 15 ವರ್ಷ. ನಮಗೆ ವಾರದ ರಜೆ ಸೋಮವಾರ ಇರುತ್ತೆ, ಮತ್ತೆ ಪ್ರತಿ 2ನೇ ಮಂಗಳವಾರ ಇರುತ್ತೆ, 4ನೇ ಮಂಗಳವಾರ ಇರುತ್ತೆ, ಮತ್ತೆ ಸರ್ಕಾರಿ ರಜೆ ಯಾವಾಗ ಇರುತ್ತೆ. ಇಲ್ಲಿ ಯಾವ್ಯಾವ ವಾರಪತ್ರಿಕೆ? ಇಲ್ಲಿ ಸುಧಾ ವಾರಪತ್ರಿಕೆ ಸುಧಾ ಒಂದು ಬರುತ್ತೆ, ದಿನಪತ್ರಿಕೆ 2 ಬರುತ್ತೆ, ಪ್ರಜಾವಾಣಿ ಮತ್ತು ವಿಜಯವಾಣಿ. ಮಾಸಪತ್ರಿಕೆ ಹೃದಯವಾಣಿ ಮತ್ತು ನಿರಂತರ 2 ಬರುತ್ತೆ. ಮತ್ತೆ ಅಷ್ಟೇ, ಮಾಸಿಕ. ನೀವು ಈ ಗ್ರಂಥಾಲಯನ ಯಾವಾಗ ಓಪನ್ ಮಾಡ್ತೀರಾ? ಬೆಳಿಗ್ಗೆ ಮತ್ತು ಸಾಯಂಕಾಲ ಎಷ್ಟು ಗಂಟೆಗೆ ಕ್ಲೋಸ್ ಮಾಡಿ? ಬೆಳಗ್ಗೆ 9ರಿಂದ 1 ಗಂಟೆಗೆ ಕ್ಲೋಸ್ ಆಗುತ್ತೆ. 9 ಗಂಟೆಗೆ ಓಪನ್ ಮಾಡಿದ್ರೆ 1 ಗಂಟೆ ಕ್ಲೋಸ್ ಆಗುತ್ತೆ. ಮತ್ತೆ 3ರಿಂದ 7 ಗಂಟೆಗೆ. ಇಲ್ಲಿ ಮೇಡಮ್ ಡೈಲಿ ಎಷ್ಟು ಜನ ಓದಕ್ಕೆ ಬರ್ತಾರೆ? 4ರಿಂದ 5 ಜನ ಬರ್ತಾರೆ. ಮತ್ತೆ ಶನಿವಾರ ಭಾನುವಾರ ಮಕ್ಕಳು ಓದಕ್ಕೆ ಬರ್ತಾರೆ. ಇಲ್ಲಿ ಮೆಂಬರ್ಸ್ ಎಷ್ಟು ಜನ? ಒಟ್ಟು ಟೋಟಲ್ ಮೆಂಬರ್ 270 ಜನ ಇದ್ದಾರೆ. ನಾವು ಈ ಮೆಂಬರ್ ಆಗಬೇಕು ಅಂತ ಹೇಳಿದ್ರೆ ನಾವು ನೆರವೇರಿ ಪತ್ರ ಕೊಡ್ತೀವಿ. ಅದಕ್ಕೆ ನಿಮ್ಮದು HM ಸರ್ದು ಸಿಗ್ನೇಚರ್ ಆಗಬೇಕು ಒಪ್ಪಿಗೆ ಪತ್ರಕ್ಕೆ. ಮತ್ತೆ ನಿಮ್ಮದು ಅದಕ್ಕೆ ಒಂದು ಅಡ್ರೆಸ್ ಬರೀಬೇಕು, ನಿಮ್ಮದು ಫೋಟೋ ಆಗಬೇಕು, ಆಧಾರ್ ಕಾರ್ಡ್ ಜೆರಾಕ್ಸ್. ಮತ್ತೆ ಒಂದು ನಿಮಗೆ ಸ್ಕೂಲ್ ಮಕ್ಕಳಿಗೆ ಫ್ರೀ ಇರುತ್ತೆ. ಹೊರಗಡೆ ಮೆಂಬರ್ಸ್ಗೆ ಒಂದು ಬುಕ್ಕಿಗೆ 30 ರೂಪಾಯಿ ಅಂತ ಚಾರ್ಜ್ ಆಗುತ್ತೆ. 3 ಬುಕ್ ಕೊಡ್ತೀವಿ. ನಾವು ಇಲ್ಲಿಂದ ಒಂದು ಪೇಪರ್ ತಗೊಂಡಿದ್ರೆ ಮೇಡಮ್, ಇದು ಪೇಪರ್ ಪುಸ್ತಕ ತಗೊಂಡಿದ್ರೆ ಅದನ್ನ ನಾವು ಯಾವಾಗ 15 ದಿನ 15 ದಿನ ನಂತರ 5 ರೂಪಾಯಿ. ಕೆಲಸ ಎಷ್ಟು ವರ್ಷದಿಂದ? 16 ವರ್ಷ ಆಗಿದೆ. ಇಲ್ಲಿ ಕಂಪ್ಯೂಟರ್ ಯಾವುದಕ್ಕೆ ಬಳಸ್ಕೊಳ್ತೀರಾ? ಆಫೀಸ್ ಹೋಗ್ತೀವಿ, ಮತ್ತೆ ಸ್ಕೂಲ್ ಮಕ್ಕಳಿಗೆ ಯೂಸ್ಗೆ ಹೊರಗಡೆ ನಿಮಗೆ ಯಾವ ಬುಕ್ ಜಾಸ್ತಿ ಇಷ್ಟ? ನೀವು ಓದಿರೋದು? ಕಾದಂಬರಿ ಓದ್ತೀವಿ. ಪ್ರಭಾವ ಜಾಸ್ತಿ. ಅದಕ್ಕೆ ನಿಮಗೆ ತುಂಬಾ ಇಷ್ಟವಾದ ಅದರಲ್ಲಿ ಯಾವ ಅಂಶ ಇಷ್ಟ ಆಯ್ತು ಅಂತ? ಈಗ ಕಾದಂಬರಿ ಓದಿದ್ರಲ್ಲ, ಅದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ? ಅದರಲ್ಲಿ ಏನು ಇಷ್ಟ ಆಯ್ತು ನಿಮಗೆ? ಅಂದ್ರೆ ಪತ್ತೆದಾರಿ ಕಾದಂಬರಿ ಜಾಸ್ತಿ ಓದ್ತೀವಿ ನಾನು. ಪತ್ತೆದಾರಿ ಕಾದಂಬರಿ ಇಷ್ಟ. ಮಕ್ಕಳು ಓದಂತದ್ದು? ಮಕ್ಕಳು ಓದಂತ ಕಥೆ ಪುಸ್ತಕ ಇದೆ. ಮತ್ತೆ ಕಾದಂಬರಿ ಎಲ್ಲ ಮಕ್ಕಳಿಗೆ ಯೂಸ್ ಆಗಂತ ಪುಸ್ತಕ ಇಲ್ಲ. ಕಥೆ ಪುಸ್ತಕ, ನಾಟಕ ಪುಸ್ತಕ, ಮತ್ತೆ ಸ್ಪರ್ಧಾತ್ಮಕ ಪುಸ್ತಕಗಳು. ಇಷ್ಟೊಂದೆಲ್ಲ ಮಾಹಿತಿ ನೀಡಿದ್ದಕ್ಕೆ ನಿಮಗೆ ಧನ್ಯವಾದಗಳು.